ಈ ಭಾಷಾ ಹಿಡಿತ ಅನ್ನೋದು ತುಂಬ ಮುಖ್ಯ ಪೌರಾಣಿಕ ಧಾರಾವಾಹಿಗಳು, ಆಧ್ಯಾತ್ಮಿಕ ಧಾರಾವಾಹಿಗಳಲ್ಲಿ. ಸೊ ನಿಮಗೆ ಕಷ್ಟ ಆಯ್ತಾ ಹೇಗೆ ಅದು? ಖಂಡಿತ ಕಷ್ಟ ಆಯಿತು. ಬಿಕಾಸ್ ಆಕಾರ ಆಕಾರ ಎಲ್ಲ ನೀಟಾಗಿ ಇರಬೇಕು ಅಂತ ನನಗೆ ಇವಾಗ್ಲೂ ಪಾಪ ಡೈರೆಕ್ಟರ್ ಸರ್ ನಿಜವಾಗ್ಲೂ ನಾನು ಎಷ್ಟು ಕೂಲ್ ಡೈರೆಕ್ಟರ್ ಸರ್ ನನಗೆ ಸಿಕ್ಕಿರೋದು ತ್ರಿಶೂಲ್ ಸರ್ ಅಂತಂದರೆ ಅವ್ರು ಪ್ರತಿಯೊಂದು ವಿಷಯದಲ್ಲೂ ನಾನು ಥ್ಯಾಂಕ್ ಯು ಹೇಳಬೇಕು. ನನಗೆ ಪ್ರತಿಯೊಂದು ಸಲಿನೂ ಅವರು ಬಂದು ಹೀಗಲ್ಲ ಹೀಗೆ ಹೇಳಬೇಕು, ಈ ಥರ ಹೇಳಿದ್ರೆ ಹೀಗೆ ಬರುತ್ತೆ ಅಂತೆಲ್ಲ ಚೆನ್ನಾಗಿ ಹೇಳ್ಕೊಟ್ಟು ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಅಂದರೆ ನಾನು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್ ಅಲ್ಲ, ಏನಿಲ್ಲ, ಡಾನ್ಸರ್ ಆಗಿದ್ದೆ. ಡಾನ್ಸರಿಂದ ಟೀಚರ್ ಆಗಿ ಒಂದು 4 ವರ್ಷ ಕೆಲಸ ಮಾಡಿದೆ. ಸೊ ಟೀಚಿಂಗ್ ಆದಮೇಲೆ ನಾನು ಆ್ಯಕ್ಟಿಂಗ್ ಪ್ರೊಫೆಷನ್ಗೆ ಬಂದೆ. ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ಭಾಷಾ ಹಿಡಿತ ಅಂದರೆ ನಾರ್ಮಲ್ ಕನ್ನಡ, ನಾನು ಇವಾಗ ಏನು ಮಾತಾಡ್ತಿದ್ದೀನೋ ಆ ಕನ್ನಡದ ಹಿಡಿತ ನನಗಿತ್ತು. ಬಟ್ ನಾವು ಡೈಲಾಗ್ ಹೇಳುವಾಗ ಒಂದೊಂದು ಕನ್ನಡ ನಮ್ಮ ರೈಟರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಹೇಳಬೇಕು. ಇವಾಗ ಒಂದು ಡೈಲಾಗ್ ಇದೆ, ನಾವು ಯೂಶ್ವಲಿ ಐ ಲವ್ ಯು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀವಿ, ಬಟ್ ಅದರಲ್ಲಿ ಎಷ್ಟು ಪ್ರೇಮಾಂಕುರವಾಗಿದೆ ಅಂತೆಲ್ಲ ಎಷ್ಟು ಕ್ಯೂಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂದರೆ ನನಗೆ ಇನ್ನೂ ಖುಷಿ ಆಗ್ತಾಯಿದೆ. ವಾವ್, ನಮ್ಮ ಭಾಷೆ ಇಷ್ಟು ಚೆನ್ನಾಗಿ ಕೇಳಿಸುತ್ತಾ ಇನ್ನೂ ಸ್ಪಷ್ಟವಾಗಿ ಮಾತಾಡಿದ್ರೆ ಅಂತ. ನನಗೂ ಒಂದು ಅವಕಾಶ ಸಿಗ್ತಾ ಇದೆ, ನನ್ನ ಭಾಷೆನ ನೀಟಾಗಿ ಇನ್ನೂ ಸ್ಪಷ್ಟತೆಯಿಂದ ಮಾತಾಡೋ ಒಂದು ಅವಕಾಶ ಸಿಗ್ತಾ ಇದೆ, ಅದರದ್ದು ಕಲ್ತ್ಕೊಳ್ಳೋ ಒಂದು ಇದು ಸಿಗ್ತಾ ಇದೆ. ತುಂಬ ಖುಷಿ ಇದೆ. ಓಕೆ, ಅರ್ಜುನ್ ಅವರು ಈಗಾಗಲೇ ಸಾಕಷ್ಟು ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂಡವರು, ಹಾಗೆ ಆ್ಯಕ್ಟಿವ್ ಆಗಿರೋರು ಇಂಡಸ್ಟ್ರಿಯಲ್ಲಿ. ಅವ್ರ ಜೊತೆ ಕೆಲಸ ಮಾಡಿದ ಅನುಭವ ಹೇಗಿತ್ತು? ನಾನು ಫಸ್ಟ್ ಅವ್ರನ್ನ ಮೀಟ್ ಮಾಡಿದ್ದೆ ಮೇ ಬಿ ಲುಕ್ ಟೆಸ್ಟಲ್ಲಿ, ಸೆಕೆಂಡ್ ರೌಂಡ್ ಲುಕ್ ಟೆಸ್ಟಲ್ಲಿ. ಆವಾಗ ನನಗೆ ಚಿಕ್ಕ ಚಿಕ್ಕ ಡೈಲಾಗ್ಸ್ ಇತ್ತು, ನನಗೇನು ಅಷ್ಟು ಭಯ ಇರಲಿಲ್ಲ, ಒಂದೊಂದೇ ಲೈನ್ ಡೈಲಾಗ್ಸ್ ಅಲ್ವ ಅಂತ ಟೆಸ್ಟ್ ಮುಗಿಸ್ಬಿಟ್ವಿ. ಅದಾದಮೇಲೆ ಎಲ್ಲ ಫೈನಲೈಸ್ ಆಯಿತು. ಬಟ್ ಇವಾಗ ಅವ್ರು ಹೇಳ್ದಂಗೆ ಪೇಜ್ಗಟ್ಟಲೆ ಡೈಲಾಗ್ಗಳಿರುತ್ತೆ. ಆ ಟೈಮಲ್ಲೂ ಅಷ್ಟೇ ತುಂಬ ಸಪೋರ್ಟಿವ್ ಇದ್ದಾರೆ. ನಾನೇನಾದರೂ ಒಂದು ಸ್ವಲ್ಪ ಪ್ಯಾನಿಕ್ ಆದ್ರೂ ಇಲ್ಲ ನೀವು ಮಾಡ್ತೀರಾ, ಆರಾಮಾಗಿ ಮಾಡಿ, ನಿಮ್ಗೆ ಕೇಪಬಿಲಿಟಿ ಇದೆ, ನೀವು ಆರಾಮಾಗಿ ಮಾಡ್ತೀರಾ ಮಾಡಿ ಅಂತ ಕೂಲಾಗಿ ನನಗೂ ಅವರು. ಇನ್ನು ನಾನು ಬಿಗಿನಿಂಗ್ ಸ್ಟೇಜಲ್ಲಿ ಇರೋದ್ರಿಂದ ನಂದು ಇದು ಫಸ್ಟ್ ಸೀರಿಯಲ್. ಸೊ ನನಗೆ ಸೀರಿಯಲ್ಲೇ ಇಷ್ಟು ದೊಡ್ಡ ಮಟ್ಟದ ಫಸ್ಟ್ ಸೀರಿಯಲ್ ಅಂತ ಅಂದಾಗ ನನ್ನ ಮೇಲೂ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಸೊ ನನ್ನ ಜವಾಬ್ದಾರಿನ ನನ್ನ ಟೀಮ್ ಮೆಟ್ಸು ಕೂಡ ಹಂಚ್ಕೊಳ್ತಾ ಇದ್ದಾರೆ. ಸೊ ನನಗೆ ಹೇಳ್ಕೊಳ್ಳೋ ಇದರಲ್ಲಾಗಿರ್ಬೋದು, ವಿಧಾನದಲ್ಲಾಗಿರ್ಬೋದು ಎಲ್ಲ ಪಾಪ ಅವರು ಶ್ರಮ ತಗೊಂಡು ನನಗೋಸ್ಕರ ಹೇಳ್ಕೊಟ್ಟು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅರ್ಜುನ್ ಸರ್ ಅಂತೂ ಪೀಸ್ಫುಲ್ಲು. ಸೊ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಈಗ ಬೇರೆ ಬೇರೆ ಸತಿ, ಪಾರ್ವತಿ, ಹಾಗೆ ಕಾಳಿ ಮಾತೆ, ಈ ವೇಷಗಳು ಬೇರೆ ಬೇರೆ ವೇಷಗಳನ್ನ ಹಾಕಬೇಕಾಗುತ್ತೆ. ಐ ಥಿಂಕ್ ಒಂದು ಪ್ರೋಮೋ ನೋಡ್ತಾ ಇದೆ ನಿಮ್ಮದು, ಕಾಳಿ ವೇಷ ಹಾಕಿದ್ರಿ, ಆ ರೋಷ ವೇಷ. ಸೊ ಆ ಗೆಟಪ್ ಹಾಕಿದಾಗ ಹೇಗಿತ್ತು ನಿಮ್ಮ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಅದೇ ನಾನು ಬಂದು ಈ ಥರ ಸಾಫ್ಟ್ ಕ್ಯಾರೆಕ್ಟರ್, ಬಟ್ ನನಗೆ ಗೊತ್ತಿಲ್ದಂಗೆ ಕಾಳಿ ಮಾತೆ ಆ ಪರ್ಫಾರ್ಮೆನ್ಸ್ ಮಾಡಿಸಿರೋದು ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಆ ಎನರ್ಜಿನ ಹೇಳ್ದಂಗೆ ಅದು ಆಲ್ಮೋಸ್ಟ್ ಅರೌಂಡ್ 2 o'clock ನೈಟಲ್ಲಿ ಶೂಟ್ ಆಗಿದ್ದು. ನಿದ್ದೆ ಬರ್ತಾ ಇರುತ್ತೆ ಎಲ್ಲರಿಗೂ, ಬಟ್ ನನಗೆ ಕಾಳಿ ಗೆಟಪ್ ಹಾಕಿದ ತಕ್ಷಣವೇ ಎಲ್ಲಿಂದ ಎನರ್ಜಿ ಬಂತು ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಹೇಳಿದ್ರೆ ತುಂಬ ಎಕ್ಸಾಜುರೇಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬಹುದು, ಬಟ್ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ನಿಜವಾಗ್ಲೂ ಗೊತ್ತಾಗೋದು ಏನು ಅಂತ. ಬಟ್ ನನಗೆ ಈ ಪಾತ್ರ ಮಾಡೋಕ್ಕೆ ಶಕ್ತಿ ಕೊಡ್ತಾ ಇರೋದು ನಿಜವಾಗ್ಲೂ ತಾಯಿನೇ. ಯಾವುದೇ ಕ್ಯಾರೆಕ್ಟರ್ ಆಗಿರ್ಬೋದು, ಸತಿ ಇವಾಗ ಅಧ್ಯಾಯ ಮುಗೀತು, ಅದು ಸಂಡೇ ಟೆಲಿಕಾಸ್ಟ್ ಆಗ್ತಾಯಿದೆ. ಇವಾಗ ಪಾರ್ವತಿ ಮಾಡ್ತಾಯಿದ್ದೀನಿ. ಸೊ ಆ ಪಾರ್ವತಿ ಪಾತ್ರ ಮಾಡೋಕ್ಕೆ ನನಗೆ ಶಕ್ತಿ ಕೊಡ್ತಾ ಇರೋದು ಕೂಡ ಆ ತಾಯಿನೇ. ಸೊ ಆಲ್ ಕ್ರೆಡಿಟ್ಸ್ ಮೇ ಬಿ ಅವರಿಗೇ ಹೋಗುತ್ತೆ. ಅವ್ರು ಎಷ್ಟು ಎನರ್ಜಿ ಕೊಡ್ತಾ ಇದ್ದಾರೆ, ನಾನು ಅದ್ರ ಡಬಲ್ ಹಾಕಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವು ತುಂಬ ನಂಬುವಂಥ ದೇವ್ರು ಯಾವುದು, ದೇವಿ, ಅಥವಾ ನೀವು ಆಧ್ಯಾತ್ಮಿಕತೆ ಮತ್ತು ಈ ದೈವಿ ಶಕ್ತಿನ ನಂಬ್ತೀರಾ ಹೇಗೆ ಅಂತ? ಖಂಡಿತವಾಗೂ ನಂಬ್ತೀನಿ. ಯಾಕಂದರೆ ಮಲ್ಲೇಶ್ವರಮಲ್ಲಿ ಒಂದು ಗಂಗಮ್ಮ ಟೆಂಪಲ್ ಇದೆ ಅಲ್ಲ, ನನಗಲ್ಲಿ ಪ್ರತಿ ಸಲ ಹೋದಾಗ್ಲೂ ನನಗೆ ಗೊತ್ತಿಲ್ಲ ಏನಕ್ಕೆ ನಾನು ಅಳ್ತೀನಿ ಅಂತ, ಬಟ್ ಪ್ರತಿ ಸಲ ಹೋದಾಗಲೂ ಅಲ್ಲಿ ಒಂದು ಬಾಕ್ಸಲ್ಲಿ ಒಂದು ಗಂಗಮ್ಮ ದೇವಿದು ಸ್ಟ್ಯಾಚ್ಯೂ ಇದೆಲ್ಲ, ಅದು ನೋಡ್ಕೊಂಡು ನಿಂತ್ಕೊಂಡ್ರೇ ಸಾಕು, ನನಗೆ ಗೊತ್ತಿಲ್ಲದಂಗೆ ನಾನು ಲಿಟ್ರಲಿ ಕಣ್ಣಲ್ಲಿ ನನಗೆ ನೀರು ಬರ್ತಾ ಇರುತ್ತೆ. ಇವಾಗ ಹೋದ್ರೂ ಕೂಡ ನನಗೆ ಆ ಗಂಗಮ್ಮ ಟೆಂಪಲ್ ತುಂಬ ಕನೆಕ್ಟ್ ಆಗಿರೋ ತಾಯಿಯವರು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಏನು ರೀಸನ್ ಅಂತ. ಮೇ ಬಿ ನನಗೆ ಯಾರಾದರೂ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಬೇಕು ಅನ್ನೋ ಒಂದು ಆಸೆ ಇದೆ. ಏನಕ್ಕೆ ನಾವು ಗೊತ್ತಿಲ್ಲದೆ ಒಂದು ದೇವ್ರಿಗೆ ಅಷ್ಟು ಕನೆಕ್ಟ್ ಆಗ್ತೀವಿ, ಏನಕ್ಕೆ ಅಷ್ಟು ಕಣ್ಣಲ್ಲಿ ನೀರು ಏನಕ್ಕೆ ಬರುತ್ತೆ ಅಂತ. ಬಟ್ ಮೇ ಬಿ ಅದು ಆ ದೇವರು ನನಗೆ ತುಂಬ ಕನೆಕ್ಟು. ಬಿಕಾಸ್ ಸುಮ್ಮನೆ ಆ ಟೆಂಪಲ್ ಹೊಸ್ಲಿಂದ ಆಚೆ ಆ ಕಡೆ ಕಾಲಿಟ್ಟರೆ ಸಾಕು, ಮೈ ಒಂಥರ ಜುಮ್ ಅನ್ಸೋದು. ಇಲ್ಲ ಅವ್ರನ್ನ ನೋಡಿದ ತಕ್ಷಣವೇ ನನಗೆ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡು ಹಂಗೆ ಸ್ಟಾರ್ಟೇ ಆಗಿಬಿಡುತ್ತೆ ಬರುವಾಗ. ಈವನ್ ಇದು ಅಷ್ಟೇ, ಕಾಂತಾರ ನೋಡುವಾಗಲೂ ಅಷ್ಟೇ, ನಾನು ಸ್ಟಾರ್ಟಿಂಗ್ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದು, ಇನ್ನು ಲಾಸ್ಟ್ವರೆಗೂ ಅಳ್ತಾನೆ ಇದ್ದೆ. ಬಿಕಾಸ್ ದೈವ ತುಂಬ ಕನೆಕ್ಟ್ ಆಗಿತ್ತು. ನಾನು ಬೇಸಿಕಲಿ ಅಂದರೆ ಪುತ್ತೂರೋಳು. ಸೊ ನನಗೆ ದೈವ ಕೋಲ ಅದೆಲ್ಲ ನೋಡಿ ಅದು ದೇವ್ರು ತುಂಬ ಕನೆಕ್ಟ್ ಆಗಿಬಿಡ್ತು. ಸೊ
ದೇವ್ರಂದರೆ ಒಲವು ಸ್ವಲ್ಪ ಜಾಸ್ತಿನೇ. ಪ್ರೋಮೋಗಳಿಗೆ ವೀಕ್ಷಕರ ರೆಸ್ಪಾನ್ಸ್ ಹೇಗಿದೆ ಅಂತ? ತುಂಬ ಚೆನ್ನಾಗಿದೆ. ಎಕ್ಸಾಜುರೇಟ್ ಮಾಡ್ತಾ ಇಲ್ಲ, ಬಟ್ ನೋಡಿದವರೆಲ್ಲ ಹೇಳ್ತಿರೋದು ದೇವ್ರ ಪಾತ್ರಕ್ಕೆ ನಿಜವಾಗ್ಲೂ ಚೆನ್ನಾಗಿ ಹೊಂದುತ್ತಾ ಇದ್ದೀರಾ, ದೇವ್ರ ಥರನೇ ಕಾಣಿಸ್ತಿದೆ. ಇಲ್ಲೂ ಒಂದು ಸಾಕಷ್ಟು ಜನ ಹೇಳಿದ್ರು ದೇವ್ರ ಥರನೇ ಕಾಣಿಸ್ತಿದ್ದೀರಾ ಆ ಪಾತ್ರದಲ್ಲಿ ಅಂತ. ಸೊ ಅದು ನನಗೆ ಬಹಳ ಖುಷಿ ಕೊಟ್ಟಂಥ ವಿಷಯ. ಬಿಕಾಸ್ ನಾವು ಮಾಡೋದೇ ಜನರಿಗೆ ತಲುಪಲಿ ಅಂತ, ಆ ಜನರೇ ನಮ್ಮನ್ನ ಈ ಥರ ಎಕ್ಸೆಪ್ಟ್ ಮಾಡಿದಾಗ ಅದು ಒಂಥರ ಬೇರೆ ಥರನೇ ಖುಷಿ ಕೊಡುತ್ತೆ. ಫೈನಲಿ ಶ್ರೀದೇವಿ ಮಹಾತ್ಮೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟು ದಿನ ಶಿವ ಪಾರ್ವತಿ ಲವ್ ಸ್ಟೋರಿ ಎಲ್ಲ ನೋಡಿದ್ರಿ, ಬಟ್ ಇವಾಗ ಪ್ರಾಪರ್ ದೇವಿ ಕತೆ ಏನು ಅಂತ ನಾವು ತೋರ್ಸೋದಕ್ಕೆ ಬರ್ತಾ ಇದ್ದೀವಿ. ಕಮೆಂಟ್ಸಲ್ಲೆಲ್ಲ ನಾನು ನೋಡಿರ್ತಾ ಇದ್ದೆ, ಇದು ಯಾವುದು ಡಬ್ಬಿಂಗ್ ಸೀರಿಯಲ್ಲ ಅಂತೆಲ್ಲ ಕೇಳ್ತಾ ಇದ್ರು. ಇದು ಡಬ್ಬಿಂಗ್ ಸೀರಿಯಲ್ ಅಲ್ಲ, ನಮ್ಮ ಚಾನಲ್ ಅವರು ನಾವೇ ಖುದ್ದಾಗಿ ರಿಸರ್ಚ್ ಮಾಡಿ ಮಾಡ್ತಾ ಇರೋವಂಥ ಕತೆ. ಬಿಕಾಸ್ ಆ ರಿಚ್ನೆಸ್ ನೋಡಿಬಿಟ್ಟು ಅವರಿಗೆ ಆಶ್ಚರ್ಯ ಆಗಿಬಿಟ್ಟಿದೆ, ಕನ್ನಡದಲ್ಲೂ ಇಷ್ಟು ರಿಚ್ ಆಗಿ ಮಾಡ್ತಾರಾ ಅಂತ. ಡೆಫಿನೆಟ್ಲಿ ನಮ್ಮ ಪ್ರಯತ್ನಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೀಗೆ ಉಳಿಸ್ಕೊಂಡು ಹೋಗ್ತೀವಿ ಖಂಡಿತವಾಗಿಯೂ. ಇಷ್ಟೇ ರಿಚ್ನೆಸ್ ಇದಕ್ಕಿಂತ ಮೇ ಬಿ ಜಾಸ್ತಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ ಸುವರ್ಣದಲ್ಲಿ ಸಂಡೇ ಸತಿ ಅಧ್ಯಾಯ ಬರ್ತಾ ಇದೆ 6:30ಗೆ, ಮಂಡೆಯಿಂದ 7 ಗಂಟೆಗೆ ಬರ್ತಾ ಇದೆ. ದಯವಿಟ್ಟು ನೋಡಿ ನಮಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಜೀವಿತಾ, ಒಳ್ಳೇದಾಗಲಿ. ನಿಮಗೆ ಸಕ್ಸಸ್ಫುಲ್ ಆಗಿ ನಡೀಲಿ ನಿಮ್ಮ ಜರ್ನಿ. ಆ ದೇವಿ ಆಶೀರ್ವಾದ ನಿಮ್ಮ ಮೇಲಿರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಇದಾಗಿತ್ತು ದೇವಿ ಅವತಾರದ ಮೂಲಕ ವೀಕ್ಷಕರ ಮನೆಗೆ ಬರ್ತಾ ಇರುವಂಥ ಜೀವಿತಾ ವಶಿಷ್ಠ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದನ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.